ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನೋಡಿ, ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ, ಆಲೂಗಡ್ಡೆ, ಈರುಳ್ಳಿ ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಒಂದು ಆಲೂಗಡ್ಡೆ ಇದೆ, ಇದನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಈರುಳ್ಳಿ ಇದೆ, ಒಂದು ಸಣ್ಣಗೆ ಹೆಚ್ಕೊಂಡು ಉದ್ದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ರುಬ್ಲಿಕ್ಕೆ, ಮತ್ತು ಈರುಳ್ಳಿ ಇದು ಜಜ್ಜಿ ನಾನು ಒಬ್ಬೊಣೆಗೆ ಇಟ್ಕೊತೀನಿ. ಒಂದು ತೆಂಗಿನಕಾಯಿ ರುಬ್ಲಿಕ್ಕೆ, ಮತ್ತು ಸಾಂಬಾರು ಪುಡಿ ಒಂದು 2 ಸ್ಪೂನ್ ಸಾಂಬಾರು ಪುಡಿ ಇದೆ, 1 ಸ್ಪೂನ್ ಖಾರದ ಪುಡಿ ಇದೆ, ಒಂದು 4 ಟೊಮೊಟೊ ಹಣ್ಣಿದೆ, ಒಂದು ಸ್ವಲ್ಪ ಹುಣಸೆ ಹಣ್ಣಿದೆ. ನೋಡಿ, ಹುಣಸೆ ಹಣ್ಣಿದೆ. ಈಗ ಇದನ್ನು ನಾನು ಕುಕ್ಕರಿಗೆ ಸೇರಿಸ್ತೀನಿ. ತೊಗರಿಬೇಳೆ ನೋಡಿ, ಇದು ತೊಗರಿಬೇಳೆ ಸೇರಿಸ್ತೀನಿ. ಇದು ಒಂಚೂರು ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ನಾನು ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಈರುಳ್ಳಿನೂ ಆಲೂಗಡ್ಡೆ ಸೇರಿಸ್ತೀನಿ. ಇದು ನಾನು ಬೇಯಿಸ್ಕೊಂಡು ಆಮೇಲೆ ನಿಮಗೆ ಯಾವ ಥರ ಬಂತು ಅಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಿಕ್ಕೆ. ನೋಡಿ, ಇದನ್ನು ಕುಕ್ಕರ್ಗೆ ಬೇಯಕ್ಕೆ ಇಡ್ತಿದ್ದೀನಿ. ನೋಡಿ, ನಾನು ಒಂದು ಈರುಳ್ಳಿನ ಜಾರಿಗೆ ಹಾಕ್ಕೊಂಡು ಒಂದು ಪಲ್ಸ್ ಮುಡಿಗೆ ಹಾಕ್ಕೊಂಡು ತರಿ ಮಾಡ್ಕೊತೀನಿ. ಇದನ್ನು ಇದಾಗಿದೆ. ಈಗ ಇದಕ್ಕೆ ಹಾಕ್ಕೊತೀನಿ ಪ್ಲೇಟ್ಗೆ, ಒಗ್ಗರಣೆಗೆ. ಮತ್ತು ಇದನ್ನು ತೆಂಗಿನಕಾಯಿನ ನಾನು ಸಣ್ಣ ಪೀಸ್ ಮಾಡಿ ಜಾರಿಗೆ ಹಾಕ್ಕೊತೀನಿ. ನೋಡಿ, ಕಾಣಿಸ್ತಿಲ್ಲ. ನೋಡಿ, ನಾನೀಗ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ, ಒಂಚೂರು ಪೀಸ್ ಮಾಡಿಕೊಂಡು. ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ಕೊತೀನಿ. ನಾನು ತೆಗೆದಿಟ್ಟಿದ್ನಲ್ಲ ಸಾಂಬಾರು ಪುಡಿ ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಟೊಮೊಟೊ ಹಣ್ಣು ಸೇರಿಸ್ತೀನಿ ನಾನು. ನೋಡಿ, ಹುಣಸೆಹಣ್ಣು ನೋಡಿ, ಇಲ್ಲಿ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಟೊಮೊಟೊ ಹಣ್ಣು ಸೇರಿಸ್ಕೊತೀನಿ. ಒಂದು 2 ಪೀಸ್ ಮಣ್ಣು ಹಾಕ್ಕೊಳ್ತೀನಿ ನಾನು. ನೋಡಿ, ಇದು ಮಿಕ್ಸಿ ರುಬ್ಕೊಳ್ಳೋಣ. ನಾನೀಗ ಬೇಳೆ ಬೆಂದಿದೆ. ನಾನೀಗ ಸಾಸಿವೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1 ಸ್ಪೂನ್ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಲಿ. ನೋಡಿ, ನಾನೇನು ಈರುಳ್ಳಿ ಹೆಚ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿ. ನೋಡಿ, ರುಬ್ಕೊಂಡಿದ್ದೆ ಸ್ವಲ್ಪ ಕಲಿಸ್ಕೊಂಡಿದ್ದು ಹಾಕಿ ನಾನು ಒಂದು ಸರಿ ಮಾಡ್ಕೊಂಡಿದ್ದೆ. ಸೇರಿಸ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ನಾನು ಬೇಳೆ ಬೇಯುವಾಗ ಹಾಕಿರಲಿಲ್ಲ, ನಾನೀಗ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ನಾನು ಈಗ ನುಗ್ಗೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ನಿಮಿಷ ನಾವು ಫ್ರೈ ಮಾಡ್ಕೊಂಡು ಸಾಕು ಒಗ್ಗರಣೆಯಲ್ಲಿ. ಒಳ್ಳೆ ರುಚಿಯಾದ ನುಗ್ಗೆಕಾಯಿ ಸಾರು ಆಗ್ತಾ ಇದೆ. ಸಾಂಬಾರಲ್ಲಿ ತುಂಬ ವೆರೈಟೀಸ್ ಇದೆ, ಅದು ನಾನು 2-3 ತೋರಿಸಿದ್ದೀನಿ. ಇವಾಗ ಇದು ನುಗ್ಗೆಕಾಯಿ ಸಾಂಬಾರು. ಬೇಕಾದ್ರೆ ನೋಡಿ ಟ್ರೈ ಮಾಡಿ ನಿಮಗೆ. ಮತ್ತು ಈ ಮಸಾಲೆ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು 2 ನಿಮಿಷ ನಾನು ಇದು ಒಗ್ಗರಣೆಯಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಮಸಾಲೆನ. ಆಗ ಇದ್ರದ್ದು ಘಮ ಒಂಚೂರು ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ. ನೋಡಿ, ಈ ಟೈಮಲ್ಲಿ ನಾನು ಹಾಕ್ತಾಯಿದ್ದೆ. ಈಗ ಕುದೀತಾ ಇದೆ ಸಾಂಬಾರು. ಇದು ಮಸಾಲೆಯಲ್ಲಿ ನುಗ್ಗೆಕಾಯಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ.
ಈ ಟೈಮಲ್ಲಿ ನಾನು ಏನು ಈರುಳ್ಳಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದು ನಾನು ಆಲೂಗಡ್ಡೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ. ಈ ಒಗ್ಗರಣೆಯಲ್ಲಿ ಒಂದು ಇದರಲ್ಲಿ ನುಗ್ಗೆಕಾಯಿ ಜಾಸ್ತಿ ಬೇಯಿಸೋದು ಬೇಡ, ಕುಕ್ಕರ್ಗೆ ಹಾಕ್ಬಿಟ್ರೆ ಅದು ಜಾಸ್ತಿ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಇದೆಲ್ಲ ಸೇರಿಸ್ತಾ ಇದ್ದೀನಿ. ಈಗ ಇದು ಬೇಯಲಿ. ಇದು ಈ ಸಮಯ ಉಪ್ಪು ಹಾಕ್ತಿದ್ದೀನಿ. ನೋಡಿ ಇಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಈಗ ಒಂದು ಮುಕ್ಕಾಲು ಭಾಗ ಆಗಿದೆ. ಇದು ಒಂದು 5 ನಿಮಿಷ ಹೊಂದ್ಕೊಂಡ್ಬಿಟ್ರೆ 5-10 ನಿಮಿಷ ನನಗೆ ನುಗ್ಗೆಕಾಯಿ ಸಾಂಬಾರು, ಆಲೂಗಡ್ಡೆ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಸೇರಿಸಲ್ಲ, ಏಕೆಂದರೆ ನುಗ್ಗೆಕಾಯಿನಲ್ಲೇ ಅದ್ರ ಘಮ ಇರೋದ್ರಿಂದ ಅದೇನೋ ಬೇಡ ಅನಿಸುತ್ತೆ. ಇದು ಕೊತ್ತಂಬರಿ ಸೊಪ್ಪು ನೋಡಿ ವೀಕ್ಷಕರೇ. ಇದು ಕುದ್ದಾದ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ರುಚಿಯಾದ ಸವಿಯಾದ ನುಗ್ಗೆಕಾಯಿ ಸಾಂಬಾರು ನೋಡಿ. ಇದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಹೊಂದ್ಕೊಳ್ಳೋವಂಥ ಸಾಂಬಾರು. ನುಗ್ಗೆಕಾಯಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಇದಕ್ಕೊಂದು ಬೌಲಿಗೆ ಹಾಕ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ಯಾವ ಥರ ಬಂದಿದೆ ಅದು ನುಗ್ಗೆಕಾಯಿ ಸಾಂಬಾರು, ರುಚಿಯಾದ ಸವಿಯಾದ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.